ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಏನು ಮಾಡ್ತಾಯಿದ್ದೀನಿ ಅಂತ ಒಂದು ಸರಿ ನೋಡ್ಕೊಳ್ಳಿ, ಓಕೆನಾ. ಪಪ್ಪಾಯಿ ಪರಂಗಿಕಾಯಿ, ಓಕೆನಾ. ಪರಂಗಿಕಾಯ್ದು ಪಲ್ಯ ಮಾಡ್ತಾಯಿದ್ದೀನಿ. ಯಾವ ಥರ ಮಾಡ್ತಾಯಿದ್ದೀನಿ ಅಂತ ಒಂದು ಸರಿ ನೋಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಈ ಥರ ಎಲ್ಲ ಸಿಪ್ಪೆನ ತೆಗೆದು ಬಿಡೋಕದು, ವೇಸ್ಟ್ ಇದು, ಓಕೆನಾ. ಈ ಥರ ಸಿಪ್ಪೆ ಎಲ್ಲ ವಾಶ್ ಮಾಡಿಕೊಂಡು ನೆಕ್ಸ್ಟು ಯಾವ ಥರ ಪಲ್ಯ ಮಾಡ್ತೀನಿ ಅಂತ ಒಂದು ಸರಿ ನೋಡ್ಕೊಳ್ಳಿ ಫ್ರೆಂಡ್ಸ್, ಓಕೆನಾ. ನೋಡಿ, ಸಖತ್ತಾಗಿ ಸಿಪ್ಪೆ ಎಲ್ಲ ಈ ಥರ ತುರಿದು ಬಿಟ್ಟರೆ ಸಿಪ್ಪೆ ಎಲ್ಲ ಹೋಗ್ಬಿಡುತ್ತೆ. ಆವಾಗ ನಾವು ಪಲ್ಯ ಮಾಡ್ಬೋದು. ಪರಂಗಿಕಾಯಿ ಪಲ್ಯ ವೈಟ್ ಕಲರ್ ಇರುತ್ತಲ್ಲ, ಅದನ್ನು ಮಾತ್ರ ಪಲ್ಯ ಮಾಡೋಕ್ಕೂ. ಈ ತುರಿದಿರ್ತೀವಲ್ಲ ವೇಸ್ಟ್, ಅದನ್ನು ತಿನ್ನಬಾರ್ದು, ಅದನ್ನು ಮಾಡಬಾರ್ದು ನಾವು, ಓಕೆನಾ. ತುರಿದಿರೋದು ವೇಸ್ಟ್, ಅದು ವೈಟ್ ಕಲರ್ ಇರುತ್ತಲ್ಲ ಅದನ್ನು ಮಾತ್ರ ಪಲ್ಯ ಮಾಡ್ಕೊಂಡು ತಿನ್ನೋದು, ಓಕೆನಾ ಫ್ರೆಂಡ್ಸ್. ನೋಡಿ ಯಾವ ಥರ ಬರುತ್ತೆ ಅಂತ ಕಂಟಿನ್ಯೂ ನೋಡ್ತಾ ಇರಿ, ಓಕೆನಾ. ಈ ಥರ ಪರಂಗಿಕಾಯಿನ ಮೇಗಳದು ಸಿಪ್ಪೆನೆಲ್ಲ ಮೇಲಿಂದು ತೆಗೆದು ಸ್ವಚ್ಛ ಮಾಡಿ ಇಟ್ಕೊಂಡ್ಬಿಡ್ಬೇಕು. ಆಮೇಲೆ ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಥರ ಕಟ್ ಮಾಡಿಕೊಂಡು ಬೀಜನೆಲ್ಲ ಕಂಪ್ಲೀಟಾಗಿ ತಕ್ಕೊಂಬಿಡೋಣ. ಈ ಥರ ಬೀಜ ಎಲ್ಲ ನೋಡಿ, ಎಷ್ಟು ದೊಡ್ಡ ಹಣ್ಣಿದ್ರು ಕೂಡ ಬೀಜ ಬಲ್ತೇ ಇಲ್ಲ ಅಲ್ವಾ. ಬಲ್ತಿದ್ರೆ ಬ್ಲ್ಯಾಕ್ ಕಲರ್ ಇರ್ತಾಯಿತ್ತು. ಇದು ಇನ್ನೂ ಎಳಕ್ಲು ಹಣ್ಣು, ಆದರೂ ಅಷ್ಟು ದೊಡ್ಡದಿದೆ ನೋಡಿ. ಈ ಥರ ಬೀಜ ಇರುತ್ತೆ. ಎಷ್ಟೊಂದು ಬೀಜ ಇದಾವೆ ನೋಡಿ ಫ್ರೆಂಡ್ಸ್. ಈ ಬೀಜನೆಲ್ಲ ಸಂಪೂರ್ಣ ತೆಗೆದು ಬಿಡಬೇಕು, ಓಕೆನಾ. ಸಂಪೂರ್ಣ ಬೀಜ ತೆಗೆದು ಎಲ್ಲ ವಾಶ್ ಮಾಡ್ಕೊಂಡು ಇಟ್ಕೋಬೇಕು. ಈ ಥರ ನೋಡಿ, ಈ ಥರ ಸ್ವಚ್ಛವಾಗಿ ಇಟ್ಕೋಬೇಕು. ಸಂಪೂರ್ಣ ಈ ಥರ ಮಾಡ್ಕೋಬೇಕು. ನೆಕ್ಸ್ಟು ಇದನ್ನ ಪಲ್ಯ ಮಾಡೋಕ್ಕೆ ರೆಡಿ ಮಾಡ್ಕೊತೀನಿ, ನೋಡ್ಕೊಳ್ಳಿ ಫ್ರೆಂಡ್ಸ್, ಓಕೆನಾ. ಹಾಯ್ ಫ್ರೆಂಡ್ಸ್, ಬನ್ನಿ. ಹೇಳಿದ್ನೆಲ್ಲ ಪರಂಗಿಕಾಯಿ ಪಲ್ಯ ಮಾಡೋಕ್ಕೆ ಈರುಳ್ಳಿ ಮೆಣಸಿನ್ಕಾಯಿ ಹೆಚ್ಕೊತಾ ಇದ್ದೀನಿ ನೋಡಿ. ನಮ್ಮ ಮನೆಯವ್ರು ಹೆಚ್ಕೊಡ್ತಾ ಇದ್ದಾರೆ. ಇವೇನು ಬಿರಳು ಇಷ್ಟು ದೊಡ್ಡವಿದ್ದಾವೆ ಯಮ್ನು ಅನ್ಕೋಬೇಡಿ. ನಮ್ಮ ಮನೆಯವ್ರು ಹೆಚ್ಕೊಡ್ತಾ ಇದ್ದಾರೆ ನೋಡಿ. ಈರುಳ್ಳಿ ಮೆಣಸಿನ್ಕಾಯಿ ಹೆಚ್ಚ್ತಾ ಇದ್ದಾರೆ. ಇಲ್ಲಿ ಆಲ್ರೆಡಿ ಹೆಚ್ಚಿ ರೆಡಿ ಮಾಡಿದ್ದೀನಿ, ಓಕೆನಾ. ನೋಡಿ, ಈ ಥರ ಕ್ಲೀನ್ ಮಾಡ್ಕೊಂಡು ಪಪ್ಪಾಯಿನ ಈ ಥರ ಹೆಚ್ಚಬೇಕು. ಹೆಚ್ಕೊಂಡು ಪಲ್ಯ ಮಾಡೋಕ್ಕೆ ರೆಡಿ ಸಿದ್ಧ ಮಾಡ್ಕೊತಾ ಇದ್ದೀನಿ. ಯಾವ ಥರ ಬರುತ್ತೆ ಪಲ್ಯ ಅಂತ ಒಂದು ಸರಿ ನೋಡ್ಕೊಳ್ಳಿ ಫ್ರೆಂಡ್ಸ್, ಓಕೆನಾ. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಕಂಟಿನ್ಯೂ ನೋಡ್ತಾ ಇರಿ, ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್, ಓಕೆನಾ. ನೋಡಿ, ಪಪ್ಪಾಯಿದು ಪರಂಗಿಕಾಯ್ದು ಪಲ್ಯ ಯಾವ ಥರ ಬರುತ್ತೆ ವಿಡಿಯೋ ಅಂತ ಸಂಪೂರ್ಣ ವಿಡಿಯೋ ನೋಡಿ ಕಮೆಂಟ್ ಹಾಕಿ ಯಾವ ಥರ ಬಂತು ಅಂತ ಒಂದು ಲೈಕ್ ಕೊಡೋದು ಮರಿಬೇಡಿ ಫ್ರೆಂಡ್ಸ್, ಓಕೆನಾ. ನೋಡಿ, ಈ ಥರ ಇದೆ. ನಿಮಗೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು ನೀವು ಸಹ ಇದೇ ಥರ ಊಟ ಮಾಡಿ. ಯಾವ ಥರ ಬಂತು ಪರಂಗಿಕಾಯಿ ಪಲ್ಯ ಅಂತ ಒಂದು ಸರಿ ನೋಡ್ಕೊಳ್ಳಿ ಫ್ರೆಂಡ್ಸ್. ನನಗೆ ಖಾರ ಜಾಸ್ತಿ ಬೇಕು, ಹಂಗಾಗಿ ಸ್ವಲ್ಪ ಮೆಣಸಿನ್ಕಾಯಿ ಜಾಸ್ತಿ ಹೆಚ್ಚಿದ್ದೀನಿ, ಓಕೆನಾ. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಫ್ರೆಂಡ್ಸ್, ಏನು ಮಾಡ್ತಾಯಿದ್ದೀನಿ ಅಂದರೆ ನೋಡಿ, ಪರಂಗಿಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಒಂದು ಸರಿ ಯಾವ ಥರ ಮಾಡ್ತೀನಿ ಅಂತ ಒಂದು ಸರಿ ನೋಡ್ಕೊಳ್ಳಿ ಫ್ರೆಂಡ್ಸ್, ಓಕೆನಾ. ನೋಡಿ, ಇವಾಗ ಒಂದು ಇದು ಇಟ್ಟಿದ್ದೀನಿ ಬಾಣಲಿ, ಅದರೊಳಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, ಓಕೆನಾ. ಇನ್ನೊಂದು ಸ್ವಲ್ಪ ಬೇಕಂದರೆ ಇನ್ನೊಂದು ಸ್ವಲ್ಪ ಹಾಕಿಬೋದು. ಈ ಥರ ಎಣ್ಣೆ ಹಾಕ್ಕೊಳ್ಳಿ, ಓಕೆನಾ ಫ್ರೆಂಡ್ಸ್. ನೋಡ್ತಾ ಇರಿ, ಹಾಗೆ ಯಾವ ಥರ ಬರುತ್ತೆ ವಿಡಿಯೋ, ಯಾವ ಥರ ಪರಂಗಿಕಾಯಿ ಪಲ್ಯ ಮಾಡ್ತೀನಿ ಅಂತ ಒಂದು ಸರಿ ನೀವು ಸಂಪೂರ್ಣ ನೋಡಿ, ಓಕೆನಾ. ಪರಂಗಿಕಾಯಿ ಪಲ್ಯ ತುಂಬ ಒಳ್ಳೆಯದು, ನೀವು ಸಹ ಮಾಡ್ಕೊಂಡು ತಿನ್ನಿ. ಇದೇ ಥರನೇ ತುಂಬ ಈಸಿ ಇದೆ ಫ್ರೆಂಡ್ಸ್. ಯಾರು ಸ್ಕಿಪ್ ಮಾಡದೆ ನೋಡ್ತಾ ಇರಿ, ಓಕೆನಾ. ನೋಡಿ, ಈರುಳ್ಳಿ ಮೆಣಸಿನ್ಕಾಯಿ ಸಾಸಿವೆ ಜೀರಿಗೆ ಕರಿಬೇವು ಇಟ್ಕೊಂಡಿದ್ದೀನಿ, ಒಗ್ಗರಣೆ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಅವೆರಡು ಸ್ವಲ್ಪ ಸಿಡಿತಾ ಇರಲಿ ಚಟ ಚಟ ಅಂತ, ಓಕೆನಾ. ಸಾಸಿವೆ ಜೀರಿಗೆ ಕರಿಬೇವು ಹಾಕಿದ ಮೇಲೆ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಅಷ್ಟು ಹಾಕ್ಬಿಡೋಣ, ಅದು ಸ್ವಲ್ಪ ಬೇಯ್ತಾ ಇರಲಿ, ಓಕೆನಾ. ಸ್ವಲ್ಪ ಅದು ಫ್ರೈ ಆಗ್ತಾ ಇರಲಿ.
ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ಒಂದ್ಸರಿ ನೀವು ನೋಡ್ಕೊಳ್ಳಿ ಫ್ರೆಂಡ್ಸ್. ಇದೇ ಥರ ಸ್ವಲ್ಪ ಫ್ರೈ ಆಗಲಿ. ಈ ಥರ ಸ್ವಲ್ಪ ಕೈ ಆಡ್ತಾ ಇರಿ. ಕೈ ಆಡ್ತಾರೆ ಅಂದರೆ ಕೈ ಹಾಕಬೇಡಿ, ಓಕೆನಾ. ಒಂದು ಚಮಚ ತಗೊಂಡು ಈ ಥರ ಬೇಯಿಸಿ ಎಣ್ಣೆಯಲ್ಲಿ ಫ್ರೈ ಆಗಲಿ. ನೆಕ್ಸ್ಟು ಇದು ಬೇಯ್ತಾ ಇರಲಿ. ನೆಕ್ಸ್ಟ್ ಏನು ಮಾಡ್ತೀನಿಯಪ್ಪ ಅಂದರೆ ನೋಡಿ, ಮಸಾಲೆ ಐಟಮ್ಸು ಇಷ್ಟೆಲ್ಲ ಇಟ್ಕೊಂಡಿದ್ದೀನಿ, ಕಾಣಿಸ್ತಾ ಇದೆಯಾ? ಅರಿಶಿನ ಪುಡಿ, ಖಾರ ಪುಡಿ, ಸಾಂಬಾರು ಪುಡಿ, ಸ್ವಲ್ಪ ಖೂರ ಪುಡಿ, ಉಪ್ಪು, ಆಮೇಲೆ ಕಡಲೆ ಪುಡಿ, ಇದು ಶೇಂಗಾ ಪುಡಿ, ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್? ಓಕೆನಾ. ಇದನ್ನೆಲ್ಲ ಇಟ್ಕೊಂಡಿದ್ದೀನಿ. ಪಪ್ಪಾಯಿಕಾಯಿನ ಅಂದರೆ ಪರಂಗಿಕಾಯಿ, ಅದನ್ನು ಸ್ವಚ್ಛ ಮಾಡಿ ಇಟ್ಕೊಂಡಿದ್ದೀನಿ ನೀರಲ್ಲಿ. ನೋಡಿ, ಈ ಥರ ನೀರು ಹಾಕ್ಕೊಂಡು ಎಲ್ಲ ಕ್ಲೀನ್ ಮಾಡಿ ವಾಶ್ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ. ಈ ಥರ ನೋಡಿ, ಈ ಥರ ಜಾಲರಿ ಒಳಗೆ ಹಾಕಿ ಇಟ್ಕೊಂಡು ನೀರೆಲ್ಲ ಹೋಗಿರುತ್ತೆ ನೋಡಿ. ಬೇಯ್ತಾ ಇದೆ ಅಲ್ವಾ, ಇದಕ್ಕೆ ಇದನ್ನ ಹಾಕ್ಬಿಡೋಣ. ಓಕೆನಾ ಫ್ರೆಂಡ್ಸ್? ಇದು ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ಬೇಯ್ತಾ ಇರಲಿ. ಅದೇ ಥರ ನೋಡ್ಕೊಳ್ಳಿ ಯಾವ ಥರ ಮಾಡ್ತೀನಿ ಅಂತ. ಕಂಟಿನ್ಯೂ ನೀವು ನೋಡ್ತಾ ಇದ್ದರೆ ಗೊತ್ತಾಗುತ್ತೆ ಫ್ರೆಂಡ್ಸ್ ಯಾವ ಥರ ಬಂತು ವಿಡಿಯೋ ಅಂತ. ಓಕೆನಾ. ಸ್ವಲ್ಪ ಸಂಪೂರ್ಣ ನೋಡ್ಕೊಳ್ಳಿ. ಒಂದು ಸ್ವಲ್ಪ ಬೇಯಲು ಮುಗಿಸ್ತಾ ಇದ್ದೀನಿ. ಓಕೆನಾ ಫ್ರೆಂಡ್ಸ್? ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಇವು ಸ್ವಲ್ಪ ಬೇಯಲಿ, ಆಮೇಲೆ ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ನೋಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ನೋಡಿ ಪರಂಗಿಕಾಯಿ ಹೇಳಿದ್ನಲ್ಲ, ಪರಂಗಿಕಾಯಿ ಪಲ್ಯ ಮಾಡ್ತೀನಿ ಯಾವ ಥರ ಅಂತ ನೋಡ್ಕೊತಾ ಇದ್ರಿ ಅಲ್ವಾ ಇಷ್ಟೊತ್ತನ. ಒಗ್ಗರಣೆಯಲ್ಲಿ ಪರಂಗಿಕಾಯಿಗಳು ಪೀಸ್ಗಳು ಬೇಯ್ತಾ ಇದ್ದಾವೆ. ನೆಕ್ಸ್ಟು ಬೆಂದಿದ್ದಾವೆ ಆಲ್ರೆಡಿ. ಇವಾಗ ನಾನು ಇವಕ್ಕೆ ಏನು ಮಾಡ್ತಾಯಿದ್ದೀನಿ ಗೊತ್ತಾ, ಮಸಾಲೆ ಐಟಮ್ಸು ಇದು ತೊಗೊಂಡಿದ್ದೀನಲ್ವ, ಇವಷ್ಟು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಓಕೆನಾ. ನೋಡಿ, ಈ ಥರ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ. ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇರಬೇಕಲ್ವ? ನೆಕ್ಸ್ಟು ಆಲ್ರೆಡಿ ಬೆಂದಿದ್ದಾವೆ ಇವು. ಬೆಂದಾದಮೇಲೆ ಇವನ್ನೆಲ್ಲ ಮಿಕ್ಸ್ ಮಾಡಬೇಕು ಈ ಥರ ಸಂಪೂರ್ಣ ಅಷ್ಟು ಮಿಕ್ಸ್ ಮಾಡಿ. ಓಕೆನಾ. ಯಾವ ಥರ ಬಂತು ಪಲ್ಯ ಅಂತ ಒಂದ್ಸರಿ ನಿಮಗೆ ತೋರಿಸ್ತೀನಿ ನೋಡಿ. ಓಕೆನಾ ಫ್ರೆಂಡ್ಸ್? ಸಖತ್ತಾಗಿ ಬಂದಿದೆ ಪರಂಗಿಕಾಯಿ ಪಲ್ಯ. ನೀವು ಸಹ ಇದೇ ಥರ ಮಾಡ್ಕೊತೀನಿ ಫ್ರೆಂಡ್ಸ್. ಓಕೆನಾ. ಸೂಪರ್ ಟೇಸ್ಟ್ ಇದೆ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಪರಂಗಿಕಾಯಿ ಪಲ್ಯ ಯಾರಿಗೆಲ್ಲ ಇಷ್ಟ ಆಯಿತು ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಂಪೂರ್ಣ ವೀಡಿಯೋ ನೋಡಿ. ವೀಡಿಯೋಕ್ಕೊಂದು ಕಮೆಂಟ್ ಹಾಕಿ ಬನ್ನಿ, ಪರಂಗಿಕಾಯಿ ಪಲ್ಯ ಹೇಗೆ ಬಂತು ಅಂತ ಒಂದ್ಸರಿ ನೋಡಿ ಫ್ರೆಂಡ್ಸ್. ಓಕೆನಾ. ನಿಮಗೆ ಇಷ್ಟ ಆದರೆ ನೀವು ಸಹ ಇದೇ ಥರ ಮಾಡ್ಕೊತೀನಿ ಫ್ರೆಂಡ್ಸ್. ಓಕೆನಾ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ನೋಡಿ, ಫೈನಲಿ ಪರಂಗಿಕಾಯ್ದು ಪಲ್ಯ ಕರೆಕ್ಟಾಗಿ ರೆಡಿಯಾಗಿದೆ ನೋಡಿ. ಕಾಣಿಸ್ತಾ ಇದೆಯಾ? ಪಪ್ಪಾಯಿ ಅನ್ನಕ್ಕೆ ಹೋದೆ. ಪಪ್ಪಾಯಿ ಅಂದ್ರೆ ಒಂದೇ, ಪರಂಗಿಕಾಯಿ ಅಂದರೂ ಒಂದೇ ಅಲ್ವಾ? ಪಪ್ಪಾಯಿ ಅಂದರೆ ಪರಂಗಿಕಾಯಿ. ನೋಡಿ ಯಾವ ಥರ ಪಲ್ಯ ಬಂದಿದೆ, ಸಖತ್ತಾಗಿ ಬಂದಿದೆ ನಿಜವಾಗ್ಲೂ. ನೀವು ಒಂದ್ಸರಿ ಮಾಡ್ಕೊತೀನಿ ಫ್ರೆಂಡ್ಸ್. ಓಕೆನಾ. ಫೈನಲಿ ಪರಂಗಿಕಾಯಿದು ಪಲ್ಯ ರೆಡಿ ಆಯಿತು. ಸೂಪರ್ ಟೇಸ್ಟ್ ಇದೆ. ಓಕೆನಾ. ನೋಡಿ ಯಾವ ಥರ ಕುದೀತಾ ಇದೆ. ಚಪಾತಿಗೆ, ರೊಟ್ಟಿಗೆ, ಅನ್ನಕ್ಕೆ, ಓಕೆನಾ, ಎಲ್ಲದಕ್ಕೂ ತುಂಬ ಸೂಪರಾಗೇ ಬಂದಿದೆ ಪರಂಗಿಕಾಯಿ ಪಲ್ಯ. ಕಾಣಿಸ್ತಾ ಇದೆ ಅಲ್ವಾ? ನೀವು ಸಹ ಖಂಡಿತ ಇದೇ ಥರ ಮಾಡ್ಕೊತೀನಿ ಫ್ರೆಂಡ್ಸ್. ಸಖತ್ತಾಗಿ ಬಂದಿದೆ. ಬಾಯಲ್ಲಿ ನೀರು ಹಂಗೆ ಬರ್ತಾ ಇದೆ ನೋಡ್ದಂಗೆಲ್ಲ. ಕಾಣಿಸ್ತಾ ಇದೆಯಲ್ವಾ? ಸೂಪರ್ ಇದೆ. ನೀವು ಸಹ ಖಂಡಿತ ಮರಿಬೇಡಿ ಫ್ರೆಂಡ್ಸ್, ಮಾಡ್ಕೊತೀನಿ. ಓಕೆನಾ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಓಕೆನಾ. ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ಸಿಗ್ತೀನಿ. ಓಕೆನಾ. ಬಾಯ್ ಬಾಯ್ ಫ್ರೆಂಡ್ಸ್. ಓಕೆ, ಬಾಯ್ ಬಾಯ್.